TV20 ಕನ್ನಡ ವಾಹಿನಿಗೆ ಸ್ವಾಗತ. 5 ಗ್ಯಾರಂಟಿಗಳಲ್ಲಿ ಕೇವಲ 3 ಮಾತ್ರ ಕೊಡ್ತಾ ಇದ್ದಾರೆ. ವಿದ್ಯುತ್ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ ಫ್ರೀ. ಅದರಲ್ಲೂ ಬಸ್ ಸರಿಯಾಗಿ ಓಡಾಡ್ತಾ ಇಲ್ಲ. ವಿದ್ಯುತ್ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಇದು ಇವರ ಗ್ಯಾರಂಟಿ. ಸಿದ್ದರಾಮಯ್ಯಗೆ ನಾಚಿಕೆ ಆಗಬೇಕು. ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು. ಇವರು ಅನ್ನಭಾಗ್ಯ ಕೂಡ ಕೊಡ್ತಾ ಇಲ್ಲ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ಅಕ್ಕಿ ಕೂಡ ನಾವೇ ಕೊಡ್ತಾ ಇದ್ದೀವಿ. ಇದನ್ನ ಅನ್ನಭಾಗ್ಯ ಎನ್ನುತ್ತಾರೆ. ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಸಿಎಂ ಸಿದ್ದರಾಮಯ್ಯ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ. ಆರ್ಟಿಒ, ಕಂದಾಯ, ಸಬ್ ರಿಜಿಸ್ಟರ್ ಕಚೇರಿ ಸೇರಿ ಮುಂತಾದ ಕಡೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂತ ಗರಂ ಆಗಿದ್ದಾರೆ. ಇವರು ಕೊಡ್ತಾ ಇರುವಂತದ್ದು ಪ್ರಮುಖವಾಗಿ 3 ಸಂಗತಿಗಳನ್ನು ಇರ್ರೆಗ್ಯುಲರ್ ಆಗಿ ಅವಾಗಾದರೂ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು 5ರಲ್ಲಿ 3. ಒಂದು ಬಸ್ಸು ಅಡ್ಡಾಡ್ತಿರ್ತಾವೆ, ಯಾರು ದುಡ್ಡು ಕೇಳೋಕ್ಕಾಗಲ್ಲ, ಆದರೆ ಆ ಬಸ್ಸುಗಳು ಸರಿಯಾಗಿ ನಡೀತಾ ಇಲ್ಲ. ಅದು ಬಿಟ್ಟರೆ ಇವರು ಕೊಡ್ತಾ ಇರೋದು ವಿದ್ಯುತ್ತು 200 ಯೂನಿಟ್ ಫ್ರೀ ಅಂತ ಹೇಳಿದವರು 30-40 ಯೂನಿಟ್ ಇದ್ದಿತ್ತು. ಅದು ಭಾಳಷ್ಟು ಕಡೆ ಇವತ್ತು ಪವರ್ ಕಟ್ ಆಗ್ತಾಯಿದೆ. ಹೇಳಿದ್ದು 200, ಕೊಡ್ತಾ ಇರೋದು 50, 40, 60 ಯೂನಿಟ್ ಕೊಡ್ತಾ ಇದ್ದಾರೆ. ಅದು ಬಿಟ್ಟರೆ ಗೃಹಲಕ್ಷ್ಮಿ 3-4 ತಿಂಗಳಿಗೊಮ್ಮೆ ಹಾಕ್ತಾರೆ. ಅನ್ನಭಾಗ್ಯದಂತೂ ಇವರು ಕೊಡ್ತಾ ಇಲ್ಲ. ರಿಪೀಟೆಡ್ಲಿ ತಾವು ನಾಚಿಗೆ ಮಾನ ಮರ್ಯಾದೆ ಇರಲಾರ್ದಂಥ ಸರ್ಕಾರ ಇದು. ಸರ್ಕಾರದ ನೇತೃತ್ವವನ್ನು ವಹಿಸಿದವರಿಗೂ ನಾಚಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಯಾಕಂದರೆ 5 kg ಅಕ್ಕಿ ನಾವು ಕೊಡ್ತಾ ಇದ್ವಿ ಕೇಂದ್ರ ಸರ್ಕಾರದಿಂದ. ಅದನ್ನು ಅನ್ನಭಾಗ್ಯ ಅಂತ ಬರ್ಕೋತಾರೆ ನಾಚಿಗೇಡಿ ಜನಗಳು. ತಮ್ಮದು 5 kg ಕೊಡ್ತಾ ಇಲ್ಲ. 22 ರೂಪಾಯಿದಲ್ಲಿ ಕೊಡ್ತಾ ಇದ್ವಿ ನಾವು. 22 ರೂಪಾಯಿದಲ್ಲಿ ತೊಗೊಂಡೋಗ್ರಿ ಅಂತಂದ್ರೆ ತೊಗೊಂಡೋಗಾಗ್ತಾ ಇರಲಿಲ್ಲ. ಅಂದರೆ ದಿವಾಳಿ ಎದ್ದಿದೆ. ಅದಕ್ಕೆ ಈ ರೇಟು ಸಹಿತ ಈಗ ನೀವು ಮುದ್ರಾಂಕ ಶುಲ್ಕವನ್ನು, ರಿಜಿಸ್ಟ್ರೇಷನ್ ಚಾರ್ಜನ್ನು ಜಾಸ್ತಿ ಮಾಡಿರುವಂಥದ್ದು. ಇದು ಓವರಾಲ್ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಗ್ತದೆ. ಇದು ಈಗ ಸಾಮಾನ್ಯರು ಅಪಾರ್ಟ್ಮೆಂಟ್ ತೊಗೊಳ್ಬೇಕಾದ್ರೆ, ಸಾಮಾನ್ಯರು ಸಣ್ಣದಂಥ ಮನೆಗೆ ಒಂದು 20-30 ಅಂದ್ರೆ ಕೇವಲ ಒಂದು 1200-1300 ಸ್ಕ್ವೇರ್ ಫೀಟದ್ದು 1000 ಸ್ಕ್ವೇರ್ ಫೀಟದ್ದು ಕಟ್ಟಬೇಕಂತಂದ್ರೂ ಸಹಿತ ಭಾರಿ ತೊಂದರೆ ಆಗ್ತದೆ. ಇದರ ಜೊತೆಗೆ ಭ್ರಷ್ಟಾಚಾರ ತಹಶೀಲ್ದಾರ್ ಕಚೇರಿಯಲ್ಲಿ ಮತ್ತು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ, RTO ಆಫೀಸ್ನೊಳಗೆ ಭ್ರಷ್ಟಾಚಾರದ ಪರಾಕಾಷ್ಠೆಯನ್ನು ತಲುಪೋದು. ಏನು ವಿತೌಟ್ ಎನಿ ಹೆಸಿಟೇಷನ್ ದುಡ್ಡು ತಿಂತಾ ಇದ್ದಾರೆ. ಸ್ವಲ್ಪ ಭಯ ಅನ್ನೋದೇ ಇಲ್ಲ. ಮೊದಲಾದರೂ ಸ್ವಲ್ಪ ಲೋಕಾಯುಕ್ತ ಈ ಸಂಸ್ಥೆ ಭಯ ಇರ್ತಿತ್ತು. ಈಗ ಸರ್ಕಾರ ರಕ್ಷಣೆ ಮಾಡ್ತಂದು ಲೋಕಾಯುಕ್ತರದ್ದು ಭಯ ಇರಲಾರ್ದೆ ಏಜೆಂಟ್ಗಳ ಮೂಲಕ ದುಡ್ಡಿನ ಹಾವಳಿ ಅಂತಂದರೆ ತೀರದಾಗಿದೆ. ಒಂದು ಕಡೆ ಜನರನ್ನ ಈ ರೀತಿ ಸುಲಿಯೋದು. ನನ್ನ ಅಂದಾಜು ಮಟ್ಟಿಗೆ ಇವರೇನು ಹೇಳ್ತಾರಲ್ಲ 50-60 ಸಾವಿರ ಕೋಟಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಅಂತ, ಕನಿಷ್ಠ 1 ಲಕ್ಷ ಕೋಟಿ ರೂಪಾಯಿಗಿಂತ ಜಾಸ್ತಿ ಇವರು ಜನರ ತೆರಿಗೆ ಹಾಕಿ ಇದನ್ನ ಅವರು ತೆರಿಗೆ ಹಾಕಿ ಬೇರೆ ಬೇರೆ ರೀತಿಯಲ್ಲಿ ಜನರ ಮೇಲೆ ಬರೆ ಹಾಕಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಖರ್ಚು ಪೂರಾ 50-60 ಸಾವಿರ ಕೋಟಿನೂ ಮಾಡ್ತಾ ಇಲ್ಲ. ಇದರ ಅರ್ಥನೇ ಸರ್ಕಾರ ದಿವಾಳಿ ಎದ್ದದ. ಸರ್ಕಾರದಲ್ಲಿ ಆರ್ಥಿಕ ಶಿಸ್ತು, ಫೈನಾನ್ಷಿಯಲ್ ಡಿಸಿಪ್ಲಿನ್ ಸಂಪೂರ್ಣವಾಗಿ ಸತ್ತೋಗ್ಯದ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.